ಬಳಕೆದಾರ ಸಂಘದ ಪರವಾಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿದ್ಯುತ್ ಬಳಕೆದಾರ ಸಂಘ ಆಲ್ ಇಂಡಿಯಾ ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ ಅಸೋಸಿಯೇಷನ್ಗೆ ಸೇರ್ಪಡೆಯಾಗಿದೆ. ಸ್ನೇಹಿತರೆ, ನಾನು ಮುಖ್ಯವಾಗಿ ಹೇಳ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ, ಇವತ್ತು ವಿದ್ಯುತ್ತನ್ನು ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ. 1948 ನಮಗೆ ಸ್ವತಂತ್ರ ಬಂದ ಮೇಲೆ ವಿದ್ಯುತ್ ಅನ್ನೋದು ಲಾಭ ಅಥವಾ ನಷ್ಟ ಇಲ್ದಿರ ಎಲ್ರಿಗೂ, ಎಲ್ಲ ಸಾಮಾನ್ಯ ಗ್ರಾಹಕನಿಗೆ, ಕೈಗಾರಿಕೆ ಎಲ್ಲರೂ ಕೂಡ ತಲುಪಬೇಕು ಅಂತ ಆಗಿತ್ತು. ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಎಲ್ಲ ಕಡೆ, ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ವಿದ್ಯುತ್ ಉತ್ಪಾದನೆ ಮಾಡಿ ಜನಸಾಮಾನ್ಯರಿಗೆ ಸಪ್ಲೈ ಮಾಡ್ತಾಯಿತ್ತು. ಆದರೆ ಜಾಗತೀಕರಣ ಮತ್ತು ಉದಾರೀಕರಣ ನೀತಿಗಳು ಬಂದ ಮೇಲೆ 91 ನಂತರ ಈ ಒಂದು ಪಾಲಿಸಿಯಲ್ಲಿ ಬದಲಾವಣೆ ಆಯಿತು. ಸ್ನೇಹಿತರೆ, ಇದು ಅದೂ ಕೂಡ ವಿದ್ಯುತ್ ಉತ್ಪಾದನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ಕೊಂಡು ಬರ್ತಾಯಿತ್ತು. ಆದರೆ ಜಾಗತೀಕರಣ ನಂತರ ಬಂತಕ್ಕಂಥ ಸಮಯದಲ್ಲಿ 2003ರಲ್ಲಿ ಮೊಟ್ಟ ಮೊದಲ ಬಾರಿಗೆ BJP ಸರ್ಕಾರ ಆಗ ಅಧಿಕಾರದಲ್ಲಿದ್ದಾಗ ವಿದ್ಯುತ್ತನ್ನು ಖಾಸಗಿಯವರು ಉತ್ಪಾದನೆ ಮಾಡೋಕ್ಕೆ ಅನುವು ಮಾಡಿಕೊಟ್ರು. ವಿದ್ಯುತ್ತನ್ನು ಖಾಸಗಿಗೆ ಉತ್ಪಾದನೆ ಮಾಡಿಕೊಟ್ಟ ಮೇಲೆ ಇವತ್ತೇನಾಗಿದೆ ಅಂದರೆ ಶೇಕಡ 50ಕ್ಕಿಂತ ಜಾಸ್ತಿ ಇವತ್ತು ಖಾಸಗಿಯವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇವತ್ತೇನಾಗಿದೆ ಸ್ನೇಹಿತರೆ, ಇವತ್ತು ಈ ವಿದ್ಯುತ್ ಶಕ್ತಿ ಬಿಲ್ಲು 2022 ಏನು ಕಾಯ್ದೆ ತರಕ್ಕೆ ಹೊರಟು BJP ಕೇಂದ್ರ ಸರ್ಕಾರ, ಆ ಸಂದರ್ಭದಲ್ಲಿ ರೈತ ಚಳವಳಿಗಳು ದೊಡ್ಡದಾಗಿ ನಡೀತಾ ಇತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ದೆಹಲಿಯಲ್ಲಿ ರಾಷ್ಟ್ರಮಟ್ಟದ ದೊಡ್ಡ ಚಳವಳಿ ಆಯಿತು. ಆ ಸಂದರ್ಭದಲ್ಲಿ ರೈತ ಕೃಷಿ ಕಾಯ್ದೆ ಮತ್ತು ವಿದ್ಯುತ್ ಶಕ್ತಿ ಕಾಯ್ದೆನ ವಾಪಸ್ ತೆಗೆದುಕೊಳ್ಳೋದ್ರಿಂದ ದೊಡ್ಡ ಹೋರಾಟ ಮಾಡಿದ್ರು. ಆಗ 750ಕ್ಕೂ ಹೆಚ್ಚು ಮಂದಿ ಮೃತರಾದರು ಒಂದು ಹೋರಾಟದಲ್ಲಿ. ಆ ಟೈಮಲ್ಲಿ ನಾವು ಕೃಷಿ ಕಾಯ್ದೆ ಜೊತೆಗೆ ವಿದ್ಯುತ್ ಕಾಯ್ದೆನ ವಾಪಸ್ ತೆಗೆದುಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟರು. ಆದರೆ ಅದರ ಭರವಸೆನ ಮುರಿದ್ಬಿಟ್ಟು ಈಗ ಅವರು ಬೇರೆ ರೀತಿಯಿಂದ ಒಂದು ಖಾಸಗೀಕರಣದ ಹುನ್ನಾರಕ್ಕೆ ಹೊರಟಿದ್ದಾರೆ. ಈಗ ಆಲ್ರೆಡಿ ಮತ್ತೆ ಈಗ ಪಾರ್ಲಿಮೆಂಟಲ್ಲಿ ವಿದ್ಯುತ್ ಶಕ್ತಿ ಮಸೂದೆ ಪಾಸ್ ಆಗಲಿಲ್ಲ, 2022 ಪಾಸ್ ಆಗಲಿಲ್ಲ. ಅದು ನನಗೆ JPCಗೆ ಕಮಿಟಿ ರಿಪೋರ್ಟ್ ಕೊಟ್ಟರು, ಮತ್ತು ಪಾರ್ಲಿಮೆಂಟ್ ಪ್ಲೇಸ್ ಮಾಡೋಕ್ಕಾಗ್ದಿರ ಅದು ಹೊಟ್ಟೋಯ್ತು. ಈಗ ಮತ್ತೆ ಅದನ್ನು ವಿದ್ಯುತ್ ಶಕ್ತಿ ಕಾಯ್ದೆ 2025 ಅಂದ್ಬಿಟ್ಟು ಅದನ್ನು ತರಕ್ಕೆ ಹೊರಟಿದರೆ ಅದು ಪ್ರಚಲಿತವಾಗಿದೆ. ಈಗ ಸದ್ಯಕ್ಕೆ ಅದನ್ನು ಬಿಟ್ಟಿದ್ದಾರೆ ಈಗ ಕೇಂದ್ರ ಸರ್ಕಾರ. ಸ್ನೇಹಿತರೆ, ವಿದ್ಯುತ್ ಖಾಸಗೀಕರಣದ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯವಾದದ್ದು. ಇವತ್ತು ಜನಕ್ಕೆ ಮಾರಕನ ಅಥವಾ ಪೂರಕನ ನೋಡಬೇಕು. ಸ್ನೇಹಿತರೆ, ಇವತ್ತೇನಾಗಿದೆ, ಇವತ್ತು ಯಾರ ಹತ್ರ ಹಣ ಇದೆ ಅವ್ರದ್ದು ವಿದ್ಯುತ್ನ ಪಡಿಬೋದು, ಮಟ್ಟಕ್ಕಾಗಿದೆ. ನಿಮಗೆಲ್ಲ ಗೊತ್ತಿರಬೇಕು, ಇವತ್ತು ಕರ್ನಾಟಕದಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು, ಇವತ್ತು 1 ಯೂನಿಟ್ಗೆ 36 ಪೈಸೆ ಪಿನ್ಷನ್ ಮತ್ತು ಗ್ರ್ಯಾಚ್ಯುಟಿಗೋಸ್ಕರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದುವರೆಗೂ ನೀವು ಏನು ಮಾಡ್ತಾಯಿದ್ರಿ? ಎಲ್ಲಿಂದ ದುಡ್ಡು ಕೊಡ್ತಾ ಇದ್ದೀರಿ? ನೀವು ಹಂಗೆ ಕುಡಿಯೋಲ್ಲ. ನಮ್ಮ ಜನಗಳಿಗೆ ಮತ್ತೆ ನೀವು ತೆರಿಗೆ ಹಾಕ್ತೀರಾ, ಮತ್ತೆ ನೀವು ಟ್ಯಾರಿಫ್ ಕಲೆಕ್ಟ್ ಮಾಡ್ತೀರಾ ಅನ್ನೋದು ನಮ್ಮ ಸಂಘಟನೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಪಿಂಚಣಿ ಮತ್ತು ಗ್ರಾಚ್ಯುಟಿಗೆ 1 ಯೂನಿಟ್ಗೆ 36 ಪೈಸೆ ಕಲೆಕ್ಟ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಫಿಕ್ಸ್ಡ್ ಚಾರ್ಜಸ್ ಹೌದು ಪಿಂಚಣಿ ಹೌದು ಸ್ವಾಮಿ, ಈಗ ನಡೀತಾ ಇದೆ ಅದು. ಆಮೇಲೆ ಅದ್ರ ಜೊತೆಗೆ ಈಗ ಮತ್ತೆ ₹1 ಜಾಸ್ತಿ ಮಾಡೋಕ್ಕೆ ಹೊರಟಿದ್ದಾರೆ. ಇವತ್ತು ಕಮರ್ಷಿಯಲ್ ಇವತ್ತು ರೇಟ್ ₹7 ಚಿಲ್ಲರೆ ಇದೆ. ಇವತ್ತೇನು ನೀವು ಏನೋ ಸರಾಸರಿ ಏನೋ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇದ್ದೀರಾ, ನೀವೇನೋ ಫ್ರೀ BCS ಮತ್ತೇನು ಕೊಡ್ತಾ ಇದ್ದೀರಾ, ಅದು ಹೊಟ್ಟೋಗ್ಬಿಟ್ರೆ ವಿದ್ಯುತ್ ರೇಟ್ ಎಷ್ಟಾಗುತ್ತೆ ಯೋಚನೆ ಮಾಡಿ. ಇವತ್ತು ಫಿಕ್ಸೆಡ್ ಚಾರ್ಜ್ ₹140 ಇದೆ. ಏನಾಗಿದೆ ಅಂತ ಹೇಳಿದ್ರೆ, ಖಾಸಗಿಯವರಿಗೆ ಮಣೆ ಹಾಕೋದಕ್ಕೋಸ್ಕರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇವತ್ತು ಖಾಸಗೀಕರಣ ದಾರಿಯಲ್ಲಿ ಹೊರಟಿದೆ. ಇವತ್ತು ಎಲ್ಲ ಎಸ್ಕಾಮ್ಗಳು ಏನಿದೆ, ಜೆಸ್ಕಾಮ್ ಇದೆ, ಚೆಸ್ಕಾಮ್ ಇದೆ, ಮೆಸ್ಕಾಮ್ ಇದೆ, ಮತ್ತು ಎಲ್ಲ ಇದೆ. ಅವರೆಲ್ಲ ಕೂಡ ಕಂಪ್ನಿಗಳು ಮಾಡಿಕೊಂಡು ಇವತ್ತು ಖಾಸಗಿಯವರ ಮಣೆ ಹಾಕೋದಕ್ಕೆ ಹೊರಟಿದ್ದಾರೆ. ಇದು ಜನಪರವಾಗಿಲ್ಲ. ಸ್ವಾಮಿ, 36 ಪೈಸೆ ಕಲೆಕ್ಟ್ ಮಾಡ್ತಾ ಇದೆ ಗ್ರಾಹಕರಿಂದ. ಅದನ್ನು ನೀವು ಸರ್ಕಾರಕ್ಕೆ ಕೇಳಬೇಕು, ನನಗೆ ಕೇಳಿದ್ರೆ ಅಲ್ಲ ಸ್ವಾಮಿ. ಅಲ್ಲ, ಅದಕ್ಕೇನಂದರೆ ಈಗ ನಿಮ್ಮ ಬಿಲ್ಲಲ್ಲೇ ನೋಡಿ ಸಿಗುತ್ತೆ. 36 ಪೈಸೆ ನೀವು ಎಷ್ಟು ಯೂನಿಟ್ ಬಳಸಿದ್ರ, ಜೊತೆಗೆ 36 ಪೈಸೆನ ಪೆನ್ಷನ್ ಮತ್ತು ಗ್ರಾಚ್ಯುಟಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ.